ಮತ್ತು ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರೆ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ. ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತು ಅದರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೊಗೊಳ್ಳೋ ಕೆಲಸ ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಆ ಓಯ್ಸಿಗಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಅವು ಏಜೆಂಟ್ ಅದಾರ ಅವ್ರ ಸಾಬ್ರದ್ದು. ನಾವು ಅದ್ರಾಗೆ ಹುಟ್ಟೆ, ನಾವು ಅದೇ ಹೇಳ್ತಾನೆ. ಆದ್ರೆ ಓಯ್ಸಿಗೆ ಹುಟ್ಟದಂಥವ್ರು ಹಿಂದೂಗಳು ಅದಲ್ಲ. ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಎಂದೂ ಭಾರತದ ಕಡೆ ತಿರುಗಿ ನೋಡಲಾರ್ದಂಗೆ ಬುದ್ಧಿ ಕಲಿಸುವಂಥ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ನೋಡಿ. ಇದನ್ನು ಮೊನ್ನೆ ಏನು ನಮ್ಮ 28 ಜನ ಹತ್ಯೆ ಆದ ಮೇಲೆ ಏನು ನಿರ್ಣಯ ತೊಗೊಂಡಾರ, ನೀರು ಬಿಡುದಿಲ್ಲ ಅಂದದ್ದು. ಸಿಂಧು ಏನು ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳಿಲ್ಲ. 5 ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತೊಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡಾರಂದರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರಬೇಕು. ಇಲ್ಲಿ ಒಳಗಿರುವಂಥ ತಾಯಿಗಂಡ್ರು ಏನದಾರಲ್ಲ, ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ತಾಯಿಗಂಡ್ರು ನಮ್ಮ ಹಿಂದೂಗಳು ಒಳಗೆ ಅದಾರ. ಕೆಲವು ಮಂದಿ ಆ ತಾಯಿಗಂಡ್ರು ಮೊದಲು ರಕ್ಷಣೆ ಮಾಡಬೇಕಾಗಿತ್ತು. ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕೆ, ಕಾಲು ತುಳಿದಿದ್ದಕ್ಕೆ ಆ ಹೆಂಗಸರು ಬಂದು ತೆಗಿತಾರೆ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನು ಸಂಬಂಧ ಆಗಿ ಹೆಂಗಸರ್ಗೆ ಅಂದ್ರೆ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್. ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರು ಏನು OIC ಫಾಲೋವರು? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸಿಯಿಂದ ಆಗಿರೋದು ಅಟ್ಯಾಕು, ಪಾಕಿಸ್ತಾನ ಮೇಲೆ ವಾರ್ ಮಾಡಬಾರ್ದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಸಹಜ ಐತ್ರಿ, ಪಾಕಿಸ್ತಾನದವ್ರು ಮತ್ತು ಅದನ್ನ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರೆ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರೆ.